ನಾವು ಈಶಾ ಕಂಪನಿಯಿಂದ ಬಂದಿದ್ವಿ. ನಮ್ಮ ಹೆಸರು ಮಂಜುನಾಥ್ ಆರ್ ಅಂತೇಳಿ, ನಾವು ASM. ನಾವು ಇವತ್ತು ನಾಗಮಂಗಲ ಹತ್ರ ಈಗ ಉಪಕಪುರ ಒಂದು ಊರ ಹತ್ರ ಬಂದು ನಮ್ಮದು ಈಶಾ ಕಂಪನಿ ಚಾಂದಿನಿ ಒಂದು ವೆರೈಟಿ ನಮ್ಮ ರೈತರು ಬೆಳೆದಿದ್ದಾರೆ. ಮತ್ತೆ ಇದು ಇಲ್ಲಿಂದ ಈಲ್ಡು, ಇದು ಕ್ವಾಲಿಟಿ, ಮತ್ತೆ ಇದ್ರ ಯಾವ ತರ ಇದೆ, ಬೇರೆ ವೆರೈಟಿ ಕಂಪನಿ ನಮ್ದು ಯಾವ ತರ ಇದೆ ಏನು ಅಂತ ಅನ್ನೋದು ನಮ್ಮ ರೈತರಾದ ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ನಮಸ್ಕಾರ ಸರ್, ಹೇಳಿದ್ದ ಸರ್ ಯಾವ ನಮ್ಮ ಹೆಸರು ಕೃಷ್ಣೇಗೌಡ ಅಂತ ಸರ್. ನಾವು ನಾಮಲ ತಾಲೂಕು ವಣಕೆರೆ ಹೋಬಳಿ ಮಣ್ಣಳ್ಳಿ ದಾಖಲೆ ಉಪ್ಪಾರಕಪ್ಪಲ್ ಗ್ರಾಮದಲ್ಲಿ ಕೃಷ್ಣೇಗೌಡರು ಅಂತ. ನಾವು ಚಾಂದಿನಿ ಅಂತ ಈ ವರದೇಗೌಡರು ಇದು ಕೊಟ್ಟಿದ್ರು, ಸಸಿಗಳ ಬಜ್ಜಿ ಪೈರು ಕೊಟ್ಟಿದ್ರು. ಆಗ ನಾವು ಇಲ್ಲಿ ಬೆಳೆದು ನೋಡಿ ಈ ತರ ಎಲ್ಲ ಸೈಜು ಚೆನ್ನಾಗಿ ಬಂದೈತೆ, ಫಲಾನು ಚೆನ್ನಾಗಿ ಕೊಟ್ಟೈತೆ, ಎಲ್ಲ ತರದಲ್ಲೂ ಚೆನ್ನಾಗೈತೆ ಸರ್. ಫಸ್ಟ್ ಬೇರೆ ಬೆಳೀತಾ ಇದ್ರಲ್ಲ ನೀವು? ಫಸ್ಟ್ ಬೇರೆ ನಾವು ಲಕೋನಿ ಬೆಳೀತಾ ಇದ್ರ? ಬೇರೆ ಕಂಪೇರ್ ಮಾಡಿ ಇದು ಯಾವ ತರ ಇದೆ? ಅದು ಅದಕ್ಕೆ ಮೊದಲು ಲಕೋನಿ ಎಲ್ಲ ನಡ್ತಾ ಇದ್ದೋ, ಅದಕ್ಕಿಂತ ಇದು ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿ ಕಾಯಿ ಸೈಜು ತುದುಗಾಯಿಯು ಸೈಜ್ ಬರ್ತದೆ. ಮಾರ್ಕೆಟಲ್ಲೂ ತೂಕ ಚೆನ್ನಾಗದ ಸರ್ ಇದು. ಮತ್ತೆ ಇಲ್ಲಿ ಬಂದು ಫೀಲ್ಡ್ ನೋಡಿದ್ಮೇಲೆ ಈಗ ತುಂಬಾ ಖುಷಿ ಆಯ್ತದ ನನಗೆ. ಮತ್ತೆ ಚಾಂದಿನಿ ತುಂಬಾ ನೋಡಿ ಇಳುವರಿ ನೋಡ್ಬೋದು ನೀವು. ನೋಡ್ರಿ ಇಲ್ಲಿ ಸಿಕ್ಕಾಬಿಟ್ಟು ಇಳುವರಿ ಚೆನ್ನಾಗೈತೆ. ಬೇರೆ ವೆರೈಟಿ ನೋಡಿದ್ರೆ ಬೇರೆ ವೆರೈಟಿಗಿಂತ ನಾನು ಸುಮಾರು ಹಲವಾರು ಕಂಪ್ನಿಗಳನ್ನ ನಾನು ಮಾರಿದ್ದೀನಿ. ಬೇರೆ ಕಂಪ್ನಿಗಿಂತ ನಮಗೆ ನೋಡಿ ಈ ಕಂಪ್ನಿದು ಈಸಾ ಕಂಪ್ನಿ ಅದು ಚಾಂದಿನಿ ಅಂದ್ಬಿಟ್ಟು ಕಾಯಿ ಶೇಪು ಕೂಡ ಚೆನ್ನಾಗಿದೆ, ದಪ್ಪ ಇದೆ. ಮತ್ತೆ ರೈತರು ಹೇಳ್ತಾ ಇದ್ದಾರೆ ತೂಕ ಬರುತ್ತೆ, ನಮಗೆ ವರ್ಕೌಟ್ ಆಗುತ್ತೆ, ಬೆನಿಫಿಟ್ ಸಿಗುತ್ತೆ, ಮಾರ್ಕೆಟಲ್ಲಿ ಚೆನ್ನಾಗಿದೆ ಅಂದ್ಬಿಟ್ಟು ತಗೋತಾವ್ರೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಐತೆ. ಎಲ್ಲ ರೈತ ಬಂದವರು, ಎಲ್ಲ ನರ್ಸರಿ ಮಾಲೀಕರು, ಡೀಲರ್ಗಳು ಈ ಚಾಂದಿನಿ ಅನ್ನೋ ವೆರೈಟಿನ ಸೇಲ್ ಮಾಡ್ಬೋದು. ಚೆನ್ನಾಗಿ ಪ್ರಾಡಕ್ಟು, ಮತ್ತು ದೂರ ಸಾಗಾಣಿಕೆ ಚೆನ್ನಾಗಿದೆ, ಪಾರ್ಸಲಿಂಗ್ ಎಲ್ಲ ಚೆನ್ನಾಗೈತೆ, ಮಾಡ್ಬೋದು ಅಂತ ನಮ್ಮಲ್ಲಿ ಅನಿಸಿಕೆ. ತುಂಬ ಥ್ಯಾಂಕ್ಸ್.